ಬಳ್ಳಾರಿ ತಾಲೂಕಿನ ಯರ್ರಗುಡಿ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಬೆಣಕಲ್ಲು ಗ್ರಾಮದಲ್ಲಿ ನಡೆಯುತ್ತಿರುವ ವಿಬಿಜಿ ರಾಮ್ಜಿ ಯೋಜನೆಯಡಿಯ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಜೀವನೋಪಾಯ ಅಭಿಯಾನದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಪ್ರಚಾರ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ಶಶಿಕಾಂತ್ ಶಿವಪುರೆ ಅಲ್ಲಿದ್ದ ಕೂಲಿಕಾರರೊಂದಿಗೆ ಚರ್ಚಿಸಿ ಯೋಜನೆ ಕುರಿತು ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಬಳ್ಳಾರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ ಬಾರಿಕೇರ, ಗ್ರಾಮೀಣ ಹಾಗೂ ಉದ್ಯೋಗದ ಸಹಾಯಕ ನಿರ್ದೇಶಕ ಆರ್ಕೆ ಬಸವರಾಜ್, ಜಿಲ್ಲಾ ಐಎಫ್ಸಿ ಸಂಯೋಜಕ ನಟರಾಜ್, ತಾಂತ್ರಿಕ ಸಂಯೋಜಕ ವಿಜಯ ಮಹಾಂತೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೆಣಕಲ್ಲು ಗ್ರಾಮಸ್ಥ ಗಂಗಾಧರ, ಮಳೆ ಇಲ್ಲದೆ ಬರಗಾಲ ಆವರಿಸಿದೆ. ಈ ಹಂತದಲ್ಲಿ ಸರ್ಕಾರ 125 ದಿನಗಳ ಕೂಲಿ ಕೆಲಸ ನೀಡುವುದಾಗಿ ತಿಳಿಸಿದೆ. ಇದರಿಂದ ನಾವು ಬೇರೆ ಊರುಗಳಿಗೆ ಉದ್ಯೋಗ ಅರಸಿ ಹೋಗದೆ ನಮ್ಮೂರಿನಲ್ಲೇ ಕೆಲಸ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ನಮ್ಮ ಗ್ರಾಮದಲ್ಲಿ ಸ್ವಂತ ಕೆಲಸ ಸಿಗತಕ್ಕಂತಿರೋದು ನಮಗೆ ದೊಡ್ಡ ಅನುಕೂಲವಾಗಿದೆ. ಸ್ಥಳೀಯರಾದ ಅಂಬಮ್ಮ, ಊರಲ್ಲಿ ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ, ಪಂಚಾಯಿತಿಯಿಂದ ಕೆಲಸದ ಭರವಸೆ ಸಿಕ್ಕಿದೆ. ಈ 125 ದಿನಗಳ ಕೂಲಿ ಕೆಲಸ ನಮಗೆ ಅತ್ಯಂತ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಏನ್ ಸರ್, ಏನೇನಿಲ್ಲ, ಬರಗಾಲ ಬಂದೈತೆ, ಉಂಬಕ್ ಸುತ್ತ ತಿಂಬಕ್ ಸುತ್ತ ಇಲ್ಲ ಸರ್. ಮನೆಗ ಏನೇನಿಲ್ಲ, ಕೂಲಿ ಇಲ್ಲ, ಏನಿಲ್ಲ, ಎಲ್ಲಿ ಬದುಕ್ಬೇಕು ಸರ್ ನಾವು. ಅದಕ್ಕೆ ಮತ್ತೆ ಇವಾಗ ಕೊಡ್ತು ಅಂತ ಇದ್ದಾರೆ ಸರ್. ಮತ್ತೆ ಅದಕ್ಕೆ ಕೊಡ್ತು ಅಂದಕ್ಕಲ್ಲ ಇದೇ ಊರಾಗಿರ್ತು. ನಂತರ ಯರ್ರಗುಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿಗಳು, ಸಾರ್ವಜನಿಕರು, ಎನ್ಆರ್ಎಲ್ಎಂ ಸಿಬ್ಬಂದಿಗಳು, ಒಕ್ಕೂಟದ ಮಹಿಳೆಯರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರೊಂದಿಗೆ ಸಭೆ ನಡೆಸಿದರು. ಬಳಿಕ ದೂರದರ್ಶನದೊಂದಿಗೆ ಶಶಿಕಾಂತ್ ಶಿವಪುರೆ, ಬರದ ಪರಿಸ್ಥಿತಿಯಲ್ಲಿ ಜನರು ಕೆಲಸ ಅರಸಿ ಬೇರೆಡೆಗೆ ಗುಳೆ ಹೋಗುವುದನ್ನು ತಪ್ಪಿಸಿ ಸ್ಥಳದಲ್ಲೇ ಕಡ್ಡಾಯವಾಗಿ ಕೆಲಸ ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶ. ವಿಬಿಜಿ ರಾಮ್ಜಿ ಯೋಜನೆಯಡಿ ದಿನಕ್ಕೆ 382 ರೂಪಾಯಿ ಕೂಲಿ ಹಣ ಹಾಗೂ ವರ್ಷಕ್ಕೆ 125 ದಿನಗಳ ಕೆಲಸ ನೀಡಲಾಗುವುದು. ವಿಶೇಷವಾಗಿ 318 ರೀತಿಯ ಕಾಮಗಾರಿಗಳನ್ನು ಗುರುತಿಸಲಾಗಿದ್ದು, ಇವುಗಳ ಮೂಲಕ ಸ್ಥಳೀಯರು ಉದ್ಯೋಗ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಮತ್ತೆ ಕೋಳಿ ಶೆಡ್ಗಳನ್ನು ಹಾಕಿರಬಹುದು, ಇಂಡಿವಿಜುವಲ್ ಮತ್ತು ಕಮ್ಯುನಿಟಿ ಕೋಳಿ ಶೆಡ್ಗಳನ್ನು ಕಟ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ನಾವು ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಅರಿವು ನೀಡುವುದರ ಮೂಲಕ ಇದರ ಒಂದು ಸರಿಯಾದಂತಹ ಒಂದು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.